ಬಿಳಿ ಮುಟ್ಟು ನೈಸರ್ಗಿಕ ಗರ್ಭಧಾರಣೆಗೆ ತೊಂದರೆ ಕೊಡುತ್ತಾ? ಮೊದಲು ನಾವು ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ನಾರ್ಮಲ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ವೈಟ್ ಡಿಸ್ಚಾರ್ಜ್ ಕ್ಲಿಯರ್ ಆಗಿರುತ್ತೆ, ಎಗ್ ವೈಟ್ ತರ ಕಾಣಿಸುತ್ತೆ, ಮಿಲ್ಕಿ ಆಗಿರುತ್ತೆ, ಹಾಗೇನೆ ಸ್ಟ್ರೆಚಿ ಆಗಿರುತ್ತೆ, ಯಾವುದೇ ರೀತಿ ವಾಸನೆನ ಹೊಂದಿರೋದಿಲ್ಲ, ಹಾಗೇನೆ ಇಚಿನೆಸ್ ಕೆರೆತ ಇರೋದಿಲ್ಲ. ಇದು ಹೆಚ್ಚಾಗಿ ಹೆಣ್ಮಕ್ಳು ಓವಲ್ಯೂಷನ್ ಟೈಮಲ್ಲಿ ಬಿಡುಗಡೆ ಆಗುತ್ತೆ. ತಿಂಗಳಲ್ಲಿ 2 ರಿಂದ 3 ದಿನ ಮಾತ್ರ ಇದು ಕಾಣಿಸಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಏನಾದ್ರೂ ಹೆಣ್ಣು ಮತ್ತೆ ಗಂಡು ಸೇರಿದ್ದಲ್ಲಿ ಮಗು ಆಗುವಂತಹ ಚಾನ್ಸಸ್ ಇರುತ್ತೆ, ಕನ್ಸೆಪ್ಷನ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ಅಬ್ನಾರ್ಮಲ್ ಅಂತ ಬಂದಾಗ ಇದು ಮೊಸರು ತರ ಇರುತ್ತೆ, ಮೊಸರು ತರ ಬಿಡುಗಡೆ ಆಗುತ್ತೆ, ವಾಸನೆ ಇರುತ್ತೆ, ಕೆರೆತ ಕೂಡ ಇರುತ್ತೆ. ಇನ್ನು ಗ್ರೀನ್ ಕಲರ್, ಬೂದು ಬಣ್ಣ, ಹಾಗೇನೆ ಕಂದು ಬಣ್ಣದಲ್ಲೂ ಕೂಡ ಬಿಡುಗಡೆ ಆಗಬಹುದು. ಇದು ನಾರ್ಮಲ್ ಅಲ್ಲ. ಈ ಕಂಡೀಷನ್ ಅಲ್ಲಿ ವೆಜೈನಲ್ ಇನ್ಫೆಕ್ಷನ್ ಅಥವಾ ಈಸ್ಟ್ ಇನ್ಫೆಕ್ಷನ್ ಆಗಿರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ನೇರವಾಗಿ ನಿಮ್ಮ ನೈಸರ್ಗಿಕ ಗರ್ಭಧಾರಣೆಗೆ ತೊಂದರೆ ಕೊಡಬಹುದು. ಹೇಗಂತ ಅಂದ್ರೆ, ಈ ವೆಜೈನಲ್ ಇನ್ಫೆಕ್ಷನ್ ಮತ್ತೆ ಈಸ್ಟ್ ಇನ್ಫೆಕ್ಷನ್ ಆದಾಗ ನಮ್ಮ ವೆಜೈನಲ್ ಏರಿಯಾದ pH ಬ್ಯಾಲೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. pH ಕಡಿಮೆ ಆಯ್ತು ಅಂದ್ರೆ ಸ್ಪರ್ಮ್ ಒಳಗಡೆ ಹೋಗುವಂತಹ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಸೊ ಹೀಗಾಗಿ ಸ್ಪರ್ಮ್ ಹೊರಗಡೆ ಉಳಿಯುತ್ತೆ, ಒಳಗಡೆ ಹೋಗೋದಿಲ್ಲ. ಹೀಗಾಗಿ ನೈಸರ್ಗಿಕ ಗರ್ಭಧಾರಣೆಗೆ ತೊಂದರೆ ಆಗಬಹುದು. ಇನ್ನು ಇದಕ್ಕೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಯಾಕಂದ್ರೆ ಆದಷ್ಟು ಬೇಗ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇನ್ನು ಅದಷ್ಟೇ ಅಲ್ಲದೆ ಆಹಾರದ ಮೇಲೆ ಗಮನ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನ್ಯಾಚುರಲ್ ಆಗಿ ಇನ್ಫೆಕ್ಷನ್ ನ ಕಡಿಮೆ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತೆ ನೀರನ್ನ ಸೇವಿಸಿ, ರಾತ್ರಿ ಮಲಗುವಾಗ 1 ಲೋಟ ಹಾಲಿಗೆ ಶತಾವರಿ ಪುಡಿ ಚಿಟಿಕೆಯಷ್ಟು, ಹಾಗೆ ಚಿಟಿಕೆಯಷ್ಟು ತ್ರಿಫಲ ಪುಡಿನ ಸೇರಿಸ್ಬಿಟ್ಟು ಕುಡೀರಿ. ಯಾಕಂದ್ರೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ. ಥ್ರೂಔಟ್ ಡೇ ಚೆನ್ನಾಗಿ ನೀರನ್ನ ಕುಡೀರಿ, ಹಾಗೆ ಸೊಪ್ಪು ತರಕಾರಿನ ಜಾಸ್ತಿ ಸೇವಿಸಿ, ಅರ್ಧ ಗಂಟೆ ವ್ಯಾಯಾಮ ಮಾಡಿ, ಹೊರಗಡೆ ಆಹಾರವನ್ನು ತ್ಯಜಿಸಿ. ಇದು ನಿಮ್ಮ ನ್ಯಾಚುರಲ್ ಇನ್ಫೆಕ್ಷನ್ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.